कल से ताजा मेरा बातों को बम पर जरूर हो गया, तब तुम्हें मालूम होगा कि कपट कॉरेस्टन के दुनिया से दुनिया एड़ा प्रशांत गौड़ ಈ ದರೆ ಮೇಲೆ ನಾನೇ ಶ್ರೇಷ್ಠನೆಂದು ಮೆರೆಯುತ್ತಿದೆಯಲ್ಲ. बादशाह लस्ले हराम को और बच्चे, तुमको राजा नहीं हमको राजा ಪಂಜರದೊಳಗೆದ್ದ ನಮ್ಮನ್ನು ಪಾರು ಮಾಡಿದ ನಮ್ಮ ದೇಶ ಭವ್ಯ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಸ್ವತಂತ್ರ ಬರಬೇಕಾದರೆ ನಮ್ಮ ನಾಡಿಗೆ ಸ್ವತಂತ್ರ ತಂದು ಕೊಟ್ಟವರು ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಕಿತ್ತೂರು ರಾಣಿ ಚೆನ್ನಮ್ಮ, ಒಣಕೆ ಒಬ್ಬವ, ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣನಂತವರು ನಮ್ಮ ದೇಶಕ್ಕೆ ಹಗಲಿರುಳು ಎನ್ನದೆ ದುಡಿದು ನಮ್ಮ ದೇಶವನ್ನು ಸ್ವತಂತ್ರವಾಗಿ ಮಾಡಿದರು. ತಮ್ಮ ಗಂಡದೆಯ ಗುಂಡಿಗೆಯನ್ನು ಕೊಟ್ಟು ನಮ್ಮ ದೇಶವನ್ನು ಸ್ವತಂತ್ರ ಮಾಡಿದರು. ಅದು ಈ ನಮ್ಮ ಸಮಾಜದ ಜನರಿಗೆ ಅವರ ತಲೆಯಲ್ಲಿದ್ದರೆ ನಮ್ಮ ದೇಶ ಇಂಥ ಪರಿಸ್ಥಿತಿಯಲ್ಲಿ ಬರುತ್ತಿರಲಿಲ್ಲ. ಈಗ ಏನಾಗಿದೆ ಗೊತ್ತಾ? ಮಾತು ಬಲ್ಲವನೇ ಮಹಾಶ್ರೇಷ್ಠ, ಮೋಸ ಮಾಡುವವನೇ ಮಹಾ ಅನುಭವ. ಜನರ ಮುಂದೆ 4 ಮಾತು ಮಾತನಾಡಿದರೆ, ಅವನೊಬ್ಬ ಮೇಲೆ ರೇಪ್ ಮಾಡಿ ಕೊಲೆ ಸುಲಿಗೆ ಮಾಡಿದರೆ ಅವನೇ ನಮ್ಮ MP. ಹೀಗಿರುವಾಗ ಅದನ್ನೆಲ್ಲವನ್ನು ವಂಚಿಸು ನಡೆದವನೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಇಂಥ ದೇಶದಲ್ಲಿ ನಾವು ಬದುಕುತ್ತಿರುವೆಯಲ್ಲ, ಆ ಪ್ರಶಾಂತನ ಕಪಟ ಕಾರ್ಯಸ್ಥಾನದಲ್ಲಿ ಪ್ರಶಾಂತ್ ಗೌಡ, ನೀನು ನನ್ನ ಹಿಂದೆ ಮಾಡಿದ ನೆನಪು, ನಮ್ಮ ವಂಶವನ್ನು ನಿರ್ವಂಶ ಮಾಡಿ ನಮ್ಮ ಆಸ್ತಿಯನ್ನು ದಕ್ಕಿಸಿಕೊಂಡಿದೆಯಲ್ಲ, ಇದರ ಸೇಡಿಗಾಗಿ ಇಂದು ನಾನು ಬರುತ್ತಿದ್ದೇನೆ ನಿನ್ನ ಮನೆಗೆ. ಪ್ರಶಾಂತ್ ಗೌಡ, ಕರ್ಪೂರದ ಗೊಂಬೆಯಂತೆ ಬೆಳೆದು ನಿಂತಿರುವ ನಿನ್ನ ತಂಗಿ ಭಾಗ್ಯ, ಏನವಳ ಲಾವಣ್ಯ, ಏನವಳ ರುಚ್ಯ, ಯೌವನದಿಂದ ತುಂಬಿ ತುಳುಕುತ್ತಿರುವ ನಿನ್ನ ತಂಗಿಯ ಶೀಲಹರಣ, ಆಮೇಲೆ ಗೌಡನ ಮರಣ. सिगरेट को मजाक, नंबर को नीचे, लड़की को मजाक, कंबर को नीचे. ಅರ್ಥ ಏನು ಗೊತ್ತಾ? ಸಿಗರೇಟ್ ಸೇದಿದರೆ ಅದರ ಮಜಾ ಗೊತ್ತು, ಹುಡುಗಿಯರನ್ನು ಅನುಭವಿಸಿದರೆ ಅದರ ಮಜಾ ಗೊತ್ತು. ಪ್ರಶಾಂತ್ ಗೌಡ, ಬರುತ್ತೇನೆ. ನಿನ್ನ ಮನೆಗೆ ಬಂದು ನಿನ್ನ ಆಸ್ತಿಯಲ್ಲ ನಾನು ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ವಿಸಕಾರಿದ ನಾಗೇಂದ್ರನೇ ಅಲ್ಲ.